ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನಿವತ್ತು ಮಾರ್ನಿಂಗ್ ಹೆಲ್ದಿ ಡಿಟಾಕ್ಸ್ ರೆಸಿಪೀಸ್ ಅಥವಾ ಮಾರ್ನಿಂಗ್ ಹೆಲ್ದಿ ಡ್ರಿಂಕ್ಸ್ ರೆಸಿಪಿಗಳನ್ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂತಿದೀನಿ. ಸೊ ಈ ರೆಸಿಪಿಗಳಿಂದ ಎಷ್ಟು ಯೂಸ್ ಆಗುತ್ತೆ ಅಂತ ಅಂದ್ರೆ ನಮ್ಮ ಬಾಡಿಲಿರೋ ಎಲ್ಲಾ ವಿಷಕಾರಿ ಅಂಶಗಳನ್ನ ಹೊರ ಹಾಕೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಡಿಟಾಕ್ಸಿಂಗ್ ಅಂತ ಅಂದ್ರೇನೆ ಬಾಡಿಲಿರೋ ವಿಷಕಾರಿ ಅಂಶಗಳನ್ನ ಹೊರ ಹಾಕೋದು ಅಂತ ಅರ್ಥ. ಸೊ ಡ್ರಿಂಕ್ಸ್ಗಳನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಫಸ್ಟ್ ಮಾಡ್ತಾ ಇರೋ ಡ್ರಿಂಕ್ ಬಂದ್ಬಿಟ್ಟು ಕುಕುಂಬರ್ ವಾಟರ್. ಈ ಕುಕುಂಬರ್ ವಾಟರ್ಗೆ ನಾನು ತಗೊಂಡಿರೋ ಐಟಮ್ ಬಂದ್ಬಿಟ್ಟು ಕುಕುಂಬರ್ ಪುದೀನ 4-5 ಎಸ್ಲುಗಳು, ಅರ್ಧ ಲಿಂಬೆನು, 1 ಇಂಚ್ ಶುಂಠಿ. ಸೊ ನಾನಿಲ್ಲಿ ಎಲ್ಲದನ್ನು ನೀಟಾಗಿ ಕಟ್ ಮಾಡ್ಕೊಂತಾ ಇದ್ದೀನಿ. ಈ ವಾಟರ್ ಇಂದ ಏನ್ ಯೂಸ್ ಅಂತ ಅಂದ್ರೆ ನಮ್ ಇಮ್ಯುನಿಟಿ ಸಿಸ್ಟಮ್ ನ ಜಾಸ್ತಿ ಮಾಡುತ್ತೆ, ವೇಟ್ ಲಾಸಿಗೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಅಥವಾ ಯಾರಿಗಾದ್ರೂ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಲ್ಲ, ಅದು ಪ್ರಾಬ್ಲಮ್ ಏನಾದ್ರು ಇತ್ತು ಅಂದ್ರೂ ವೀಕ್ಲಿ ಒನ್ಸ್ ಈ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಅಂಡ್ ಈ ನಡುವೆ ಎಲ್ಲರೂ ಜಾಸ್ತಿ ಮೊಬೈಲು ಮತ್ತೆ ಟಿವಿ ಈ ತರ ಗೆಜೆಟ್ಸ್ ಗಳನ್ನೇ ನೋಡೋದ್ರಿಂದ ನಮ್ಮ ಐಸೈಟ್ ಗೆ ತುಂಬಾ ಪ್ರಾಬ್ಲಮ್ ಇರುತ್ತೆ. ಯಾಕಂದ್ರೆ ಕಣ್ಣುಗಳು ತುಂಬಾ ಲಾಂಗ್ ಡಿಸ್ಟೆನ್ಸ್, ಶಾರ್ಟ್ ಡಿಸ್ಟೆನ್ಸ್ ಎಲ್ಲ ಸ್ಟಾರ್ಟ್ ಆಗೋದ್ರಿಂದ ಈ ಜ್ಯೂಸ್ ನ ವೀಕ್ಲಿ ಒನ್ಸ್ ಕುಡಿಯೋದ್ರಿಂದ ಐಸೈಟ್ ಇಂಪ್ರೂವ್ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಬ್ಲಡ್ ಪ್ರೆಷರ್ ನ ಕಂಟ್ರೋಲ್ ಮಾಡೋದಕ್ಕೂ ತುಂಬಾ ಯೂಸ್ಫುಲ್ ಇದೆ. ಅಂಡ್ ಬ್ಲಡ್ ಪ್ಯೂರಿಫೈ ಕೂಡ ತುಂಬಾ ಚೆನ್ನಾಗಿ ಮಾಡುತ್ತೆ. ನಾನಿಲ್ಲಿ ಆಲ್ರೆಡಿ ಕಟ್ ಮಾಡ್ಕೊಂಡಿರೋ ಎಲ್ಲಾ ಐಟಮ್ ನ ಒಂದ್ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೋಡಿ ಸ್ವಲ್ಪ ವಾಟರ್ ಕೂಡ ಆಡ್ ಮಾಡ್ಬಿಟ್ಟು ಇದನ್ನ ನೈಸ್ ಆಗಿ ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟ್ ಮಾಡ್ಬಿಟ್ಟು ಇದನ್ನ ನೀವು ಸೋಸ್ಬಿಟ್ಟಾದ್ರೂ ಕುಡಿಬಹುದು ಅಥವಾ ಹಾಗೆ ಕೂಡ ಕುಡಿಬಹುದು. ಸೋಸ್ಬಿಟ್ಟು ಕುಡಿಯೋದಾದ್ರೂ ನೀವು ಮಲ್ಮಲನ್ ಕ್ಲಾತ್ ಅಲ್ಲಿ ಕೂಡ ನೀವು ಸೋಸ್ಬಿಟ್ಟು ಕುಡಿಬಹುದು. ಅಥವಾ ನಾರ್ಮಲ್ ಇವಾಗ ಸ್ಟೈನರ್ ಬರುತ್ತಲ್ಲ, ಆ ಸ್ಟೈನರ್ ಕೂಡ ಯೂಸ್ ಮಾಡ್ಬಿಟ್ಟು ಸ್ಟೈನ್ ಮಾಡ್ಕೊಂಡು ನಾವು ಕುಡಿಬಹುದು. ನಾನಿಲ್ಲಿ ಸ್ಟೈನರ್ ನ ಯೂಸ್ ಮಾಡ್ಬಿಟ್ಟು ಸ್ಟೈನ್ ಮಾಡ್ತಾ ಇದ್ದೀನಿ. ಅಂಡ್ ಈ ವಾಟರ್ ನ ವೀಕ್ಲಿ ಒನ್ಸ್ ಕುಡಿಯೋದ್ರಿಂದ, ಈ ಪುದೀನ ಕೂಡ ನಾವು ಆಡ್ ಮಾಡಿರೋದ್ರಿಂದ ನಮ್ಮ ಬಾಡಿಲಿ ಇರುವಂತಹ ಕೆಟ್ಟ ರಕ್ತ ಅಂತ ಹೇಳ್ತೀವಲ್ಲ, ಅದೆಲ್ಲ ತುಂಬಾ ಶುದ್ಧಿ ಆಗುತ್ತೆ. ಅಂಡ್ ಪಿಂಪಲ್ಸ್ ಕೂಡ ಬರ್ದೇ ಇರೋ ತರ ತುಂಬಾ ಇದು ಹೆಲ್ಪ್ ಆಗುತ್ತೆ. ಬಾಡಿ ಹೀಟ್ ನ ಕೂಡ ತುಂಬಾ ಕಂಟ್ರೋಲ್ ಆಗಿರುತ್ತೆ. ಅಂಡ್ ನಾವಿಲ್ಲಿ ಲೆಮನ್ ಯೂಸ್ ಮಾಡಿರೋದ್ರಿಂದ ವಿಟಮಿನ್ ಸಿ ಲೆಮನ್ ಅಲ್ಲಿ ಇರುತ್ತೆ. ಹಾಗಾಗಿ ಇದರಿಂದ ಸ್ವಲ್ಪ ಸ್ಕಿನ್ ಗ್ಲೋ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಇದು ಮಾಡೋದು ಕೂಡ ತುಂಬಾ ಈಸಿ. ಯಾವಾಗ್ಲೂ ಇದನ್ನ ಮಾರ್ನಿಂಗ್ ಎದ್ದ ತಕ್ಷಣ ಕುಡಿದ್ರೆ ತುಂಬಾ ಒಳ್ಳೇದು. ಅಥವಾ ಮಾರ್ನಿಂಗ್ ಮಾಡ್ಕೊಂಡು ಕುಡಿಯಕ್ ಆಗಿಲ್ಲ ಅಂದ್ರೂ ಮಧ್ಯಾಹ್ನ ಅಥವಾ ಸಂಜೆ ಬಿಫೋರ್ ಫುಡ್ ತಗೊಳಕ್ಕಿಂತ ಮುಂಚೆ ಇದನ್ನು ಕುಡಿದ್ರೆ ತುಂಬಾ ಒಳ್ಳೇದು, ತುಂಬಾ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಲಾಸ್ಟ್ ಅಲ್ಲಿ ಲೆಮನ್ ಆಡ್ ಮಾಡ್ತಾ ಇದ್ದೀನಿ. ಮಿಕ್ಸಿ ಜೊತೆಗೆ ಹಾಕ್ಬಿಟ್ಟು ವಾಟರ್ ಮಿಕ್ಸ್ ಮಾಡಿಲ್ಲ. ಎಕ್ಸ್ಟ್ರಾ ಸ್ವಲ್ಪ 1 ಸ್ಪೂನಲ್ಲಿ ಲೆಮನ್ ತಗೊಂಡು ಲಾಸ್ಟಿಗೆ ಆಡ್ ಮಾಡಿಬಿಟ್ಟು ಈಗ ಜ್ಯೂಸ್ನ ನಾನು ಪ್ರಿಪೇರ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅಂಡ್ ನೆಕ್ಸ್ಟ್ ನಾನು ಇವಾಗ ಹೇಳ್ತಾ ಇರೋ ರೆಸಿಪಿ ಎಲ್ಲ ರೆಸಿಪಿಗಿಂತ ತುಂಬಾ ಈಸಿಯಾದ ರೆಸಿಪಿ ಅಂತ ಅನ್ಕೊಂತೀನಿ. ಯಾಕಂದ್ರೆ ಇದಕ್ಕೆ ನಾವು ಮಿಕ್ಸಿ ಮಾಡೋದೇ ಬೇಡ. ಹಾಗಾಗಿ ಜಸ್ಟ್ ಇಲ್ಲಿ 1 ಗ್ಲಾಸ್ ಹಾಟ್ ವಾಟರ್ ತಗೊಂಡ್ರೆ ಸಾಕು. ಅದಕ್ಕೆ ನಾನು ಇವಾಗ ಆಪಲ್ ಸೀಡರ್ ವಿನೆಗರ್ ವಿತ್ ಮದರ್ ಅಂತ ಇರುತ್ತೆ ಅಲ್ವಾ, ಅದನ್ನ ಹಾಕ್ತಾ ಇದ್ದೀನಿ. ನೀವು ಆಪಲ್ ಸೀಡರ್ ವಿನೆಗರ್ ಯಾವ ಬ್ರಾಂಡ್ ಬೇಕಾದ್ರೆ ತಗೊಬಹುದು. ಬಟ್ ನಾನಿಲ್ಲಿ ವಾವ್ ಅನ್ನೋ ಬ್ರಾಂಡ್ ತಗೊಂಡಿದ್ದೀನಿ. ಯಾಕಂದ್ರೆ ನನಗೆ ಈ ಬ್ರಾಂಡ್ ಆಲ್ಮೋಸ್ಟ್ 3-4 ಇಯರ್ಸ್ ಇಂದ ನಾನು ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಸೆಟ್ ಆಗಿದೆ. ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಇಲ್ಲ ಈ ಬ್ರಾಂಡ್ ಅಲ್ಲಿ. ತುಂಬಾ ಚೆನ್ನಾಗಿದೆ ಈ ಬ್ರಾಂಡ್. ಅದಕ್ಕೆ ನಾನು ಈ ಬ್ರಾಂಡ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಇವಾಗ 1 ಗ್ಲಾಸ್ಗೆ 1 ಸ್ಪೂನ್ ಅಷ್ಟು ಆಪಲ್ ಸೀಡರ್ ವಿನೆಗರ್ ಮತ್ತೆ 1 ಸ್ಪೂನ್ ಅಷ್ಟು ಹನಿ ಹಾಕ್ತಾ ಇದ್ದೀನಿ. ನೀವು ಹನಿ ಬದಲು ಲೆಮನ್ ಕೂಡ ಯೂಸ್ ಮಾಡಬಹುದು. ಬಟ್ ಲೆಮನ್ ಯೂಸ್ ಮಾಡಿದ್ರೆ ಕೆಲವರಿಗೆ ಪಿಂಪಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಹನಿ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕ್ ಅಲ್ಲಿ ಇದನ್ನ ಕುಡಿಯೋದ್ರಿಂದ ಮೇನ್ ಆಗಿ ಹೊಟ್ಟೆ ಬೊಜ್ಜು ಕರಗುತ್ತೆ. ಇದು ಲೋ ಕ್ಯಾಲೋರಿ ಡ್ರಿಂಕ್ ಆಗಿರೋದ್ರಿಂದ ಫ್ಯಾಟ್ ಕಂಟ್ರೋಲ್ಗೂ ತುಂಬಾ ಒಳ್ಳೇದಿದು. ಅಂಡ್ ಬ್ಲಡ್ ಅನ್ನು ತುಂಬಾ ಪ್ಯೂರಿಫೈ ಕೂಡ ಮಾಡುತ್ತೆ. ಅಂಡ್ ಮಾಡೋಕ್ ಕೂಡ ತುಂಬಾ ಈಸಿ ಆಗಿದೆ. ನೋಡಿ ಈ ರೆಸಿಪಿ ಈಸಿಯಾಗಿ ಬೇಗ ಮಾಡ್ಕೊಂಡು ಬೇಗ ಕುಡಿಬಹುದು. ನೆಕ್ಸ್ಟ್ ಹೇಳ್ತಿರೋ ರೆಸಿಪಿನೂ ಕೂಡ ತುಂಬಾ ಈಸಿ ಆಗಿದೆ. ಕೊರಿಯಂಡರ್ ವಾಟರ್ ಅಥವಾ ಕೊತ್ತಂಬರಿ ಬೀಜ ಅಂತೀವಲ್ಲ, ಅದ್ರ ವಾಟರ್. ಇದು ತುಂಬಾನೇ ಈಸಿ ಇದೆ. ಏನು ಇಲ್ಲ, ನೀವು ಒಂದು ಪಾತ್ರೆಗೆ 1-1.5 ಗ್ಲಾಸ್ ಅಷ್ಟು ವಾಟರ್ ಹಾಕ್ಬೇಕಾಗುತ್ತೆ. 1.5 ಗ್ಲಾಸ್ ಅಷ್ಟು ವಾಟರ್ ಹಾಕ್ಬಿಟ್ಟು ಸ್ವಲ್ಪ ನೀರು ಕುದೀತಾ ಇದೆ ಅಂತ ಅಂದಾಗ ನೀವು 1 ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಅಂತ ಹೇಳ್ತೀವಲ್ಲ, ಕೊತ್ತಂಬರಿ ಬೀಜನ ಡೈರೆಕ್ಟ್ ಆಗಿ ಅದೇ ವಾಟರ್ಗೆ ಆಡ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಎಷ್ಟು ಕುದಿಸ್ಬೇಕು ಅಂದ್ರೆ ನೀವು 1.5 ಗ್ಲಾಸ್ ಇಟ್ಟಿರೋ ನೀರು 1 ಗ್ಲಾಸ್ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಅವಾಗಲೇ ಅದು ರೆಡಿ ಆಗಿದೆ ಅಂತ ಅರ್ಥ. ಈ ವಾಟರ್ನ ಎಂಟಿ ಸ್ಟಮಕ್ ಅಲ್ಲಿ ಮಾರ್ನಿಂಗ್ ಕುಡಿಯೋದ್ರಿಂದ ಇದು ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಕೊಲೆಸ್ಟ್ರಾಲ್ನ ತುಂಬಾ ಕಂಟ್ರೋಲ್ ಮಾಡುತ್ತೆ. ಬಾಡಿನ ಡಿಟಾಕ್ಸಿಫೈ ಮಾಡುತ್ತೆ. ಆಂಟಿ ಆಕ್ಸಿಡೆಂಟ್ ಆಗಿ ಕೂಡ ಇದು ವರ್ಕ್ ಮಾಡುತ್ತೆ. ಅಂಡ್ ಬಾಡಿಗೆ ಇಮ್ಯುನಿಟಿ ಸಿಸ್ಟಮ್ ಕೂಡ ತುಂಬಾ
ಚೆನ್ನಾಗಿ ಕೊಡುತ್ತೆ. ನಾನಿವಾಗ ಇದನ್ನ ಚೆನ್ನಾಗಿ ಕುದಿಸ್ಕೊಂಡು 1.5 ಗ್ಲಾಸ್ ಇರೋ ನೀರು 1 ಗ್ಲಾಸ್ ಬರೋವರೆಗೂ ಕುದಿಸಿದೀನಿ ನೋಡಿ. ಇವಾಗ ಇದನ್ನ ಹಾಗೆ ಸ್ಟ್ರೈನ್ ಮಾಡ್ಕೊಂಡು ಈ ನೀರನ್ನ ಕುಡಿಬೇಕು. ಬಾಡಿನ ತುಂಬಾ ಕೂಲ್ ಆಗಿಟ್ಟಿರುತ್ತೆ. ಯಾರಿಗೆಲ್ಲ ಸ್ವಲ್ಪ ಹೀಟ್ ಆಗಿರುತ್ತೆ ಅಂತಾರಲ್ಲ ಅವರೆಲ್ಲರೂ ಈ ನೀರನ್ನ ಮಾರ್ನಿಂಗ್ ಕುಡಿಯೋದ್ರಿಂದ ಬಾಡಿ ತುಂಬಾ ಕೂಲ್ ಆಗುತ್ತೆ. ಸೊ ಬಾಡಿ ಕೂಲ್ ಆಗಿರೋದ್ರಿಂದ ಪಿಂಪಲ್ಸ್ ಬರೋದು ಕೂಡ ತುಂಬಾ ಕಡಿಮೆ ಆಗುತ್ತೆ, ರ್ಯಾಷಸ್ ಕೂಡ ತುಂಬಾ ಬರೋದಿಲ್ಲ. ಅಂಡ್ ಈ ವಾಟರ್ನ ನೀವು ಡೈಲಿ ಕೂಡ ಕನ್ಸ್ಯೂಮ್ ಮಾಡಬಹುದು. ನೆಕ್ಸ್ಟ್ ನಾನು ಶೇರ್ ಮಾಡ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ABC ಜ್ಯೂಸ್. ಯೂನಿವರ್ಸಲ್ ಆಗಿ ಎಲ್ಲರಿಗೂ ಗೊತ್ತಿರೋ ರೆಸಿಪಿ ಅಂದರೆ ABC ಜ್ಯೂಸ್ ಅಂತ ಅನ್ಕೊಂತೀನಿ. ಹೌದು, ನಾನಿಲ್ಲಿ ತೊಗೊಂಡಿರೋದು ಆ್ಯಪಲ್, ಕ್ಯಾರೆಟ್, ಬೀಟ್ರೂಟ್. ಬಟ್ ನಾನಿಲ್ಲಿ ಎಕ್ಸ್ಟ್ರಾ ಲೆಮನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಆ್ಯಪಲ್ನ, ಬೀಟ್ರೂಟ್ನ ಮತ್ತು ಕ್ಯಾರೆಟ್ನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಮಿಕ್ಸಿ ಕೂಡ ಮಾಡ್ಕೊತಾ ಇದ್ದೀನಿ. ಇದನ್ನ ನೀವು ಹೇಗೆ ಅಂದರೆ ಒಂದೇ ಥರ ಅಲ್ಲ, 2 ಟೈಪ್ ಆಗಿ ಇದನ್ನ ಯೂಸ್ ಮಾಡಬಹುದು. ಬಟ್ ನಾನಿಲ್ಲಿ ಇವತ್ತು ಒಂಥರ ಮಾತ್ರ ತೋರಿಸ್ತಾ ಇದ್ದೀನಿ. ಡೈರೆಕ್ಟಾಗಿ ಇವತ್ತೇ ಮಾಡಿಕೊಂಡು ಇವತ್ತೇ ಹೇಗೆ ಕುಡಿಬೋದು ಅಂತ ತೋರಿಸ್ತಾ ಇದ್ದೀನಿ. ಇನ್ನೊಂದು ಥರ ರೆಸಿಪಿ ಇದನ್ನು ಮಾಡ್ತಾರೆ, ಅದನ್ನು ನೆಕ್ಸ್ಟ್ ಇನ್ನೂ ಯಾವತ್ತಾದರೂ ನಾನು ಶೇರ್ ಮಾಡ್ತೀನಿ. ಫಸ್ಟ್ ಇವಾಗ ನಾನು ಇದನ್ನೆಲ್ಲದನ್ನು ನೀಟಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಈ ಜ್ಯೂಸಿಂದ ಏನಾಗುತ್ತೆ ಅಂದರೆ ಮೇನ್ ಎಲ್ಲರೂ, ಅದು ಎಕ್ಸ್ಪೆಷಲಿ ಹುಡುಗಿರು ಇಷ್ಟಪಡೋ ಥರ ಸ್ಕಿನ್ ಗ್ಲೋಯಿಂಗಿಗೆ ತುಂಬ ಯೂಸ್ ಆಗುತ್ತೆ. ಇದು ಲೈಮ್ ಕೂಡ ಆ್ಯಡ್ ಮಾಡಿರೋದ್ರಿಂದ ವಿಟಮಿನ್ C ಕೂಡ ಇರುತ್ತೆ. ಹಾಗಾಗಿ ಐಸೈಟ್ಗೂ ತುಂಬ ಹೆಲ್ಪ್ ಆಗುತ್ತೆ, ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡುತ್ತೆ, ವೆಯ್ಟ್ ಲಾಸಿಗೂ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಫೈಬರ್ ಕೂಡ ಇರೋದ್ರಿಂದ ನಿಮಗೆ ಹೊಟ್ಟೆ ಹಸಿವುನ ಸ್ವಲ್ಪ ಕಡಿಮೆ ಮಾಡುತ್ತೆ. ಯಾವ ರೀತಿ ಅಂದರೆ ನಮಗೆ ಓಕೆ ಇವಾಗ ಹಸಿವಾಗ್ತಿದೆ ಅನ್ನೋ ಫೀಲ್ ಇರುತ್ತಲ್ಲ, ಅದನ್ನು ತುಂಬ ರೆಡ್ಯೂಸ್ ಮಾಡುತ್ತೆ. ಆ್ಯಂಡ್ ಆ್ಯಪಲ್ನ ಯೂಸ್ ಮಾಡಿರೋದ್ರಿಂದ ಹಾರ್ಟಿಗೆ ತುಂಬ ಒಳ್ಳೆಯದು ಇದು. ಆ್ಯಂಡ್ ನಮಗೆ ಲಿವರ್ನ ಕೂಡ ಕ್ಲೀನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮೇನ್ ಇನ್ನೂ ಒಂದು ಏನಂದರೆ ನಮಗೆ ಹೇರ್ ಫಾಲ್ ಇರುತ್ತೆ ನೋಡಿ, ಹೇರ್ ಫಾಲ್ನ ತುಂಬ ಕಂಟ್ರೋಲ್ ಮಾಡುತ್ತೆ. ಹೇರ್ ತಿಕ್ಕಾಗಿ ಬೆಳೆಯೋಕ್ಕೆ ಕೂಡ ಸಹಾಯ ಮಾಡುತ್ತೆ. ಕೆಲವರಿಗೆ ಹೇರು ಫುಲ್ ಲಾಂಗ್ ಇದ್ರೂ ಫುಲ್ ತಿಕ್ ಬುಡದಿಂದನೇ ಕಿತ್ತು ಬರ್ತಾ ಇರುತ್ತಲ್ವ, ಆ ರೀತಿ ಹೇರು ಕಿತ್ತು ಬರದೇ ಇರೋ ಥರ ಸ್ಟ್ರಾಂಗ್ ಆಗೋಕ್ಕೆ ಈ ABC ಜ್ಯೂಸ್ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ನಾನಿಲ್ಲಿ ಇವಾಗ ಲೆಮನ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೇಮ್ ನಾನು ಇದು ಲೆಮನ್ ಹಾಕಿಬಿಟ್ಟು ಮಿಕ್ಸಿ ಮಾಡಿಲ್ಲ, ಲಾಸ್ಟಲ್ಲಿ 1 ಸ್ಪೂನ್ ಲೆಮನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಜ್ಯೂಸ್ ಕೂಡ ಅಷ್ಟೇ, ನೀವು ಡೈಲಿ ಕೂಡ ಕುಡಿದ್ರೂ ತುಂಬ ಒಳ್ಳೆಯದು. ಡೈಲಿ ಕುಡಿಯೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ವೀಕಲ್ಲಿ 2 ಸತಿ ಕುಡಿಯೋಕ್ಕಾದ್ರೂ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಆ್ಯಂಡ್ ನೆಕ್ಸ್ಟು ಫೈನಲಿ ಇನ್ನೂ ಒಂದು ರೆಸಿಪಿ ಬಂದುಬಿಟ್ಟು ದಾಳಿಂಬೆ ಹಣ್ಣು, ನೆಲ್ಲಿಕಾಯಿ, ಪುದೀನ ಸೊಪ್ಪನ್ನ ಯೂಸ್ ಮಾಡಿಬಿಟ್ಟು ಹೇಗೆ ಒಂದು ಡ್ರಿಂಕ್ಸ್ನ ರೆಡಿ ಮಾಡೋದು ಅಂತ. ABC ಜ್ಯೂಸು ಎಷ್ಟು ತುಂಬ ಒಳ್ಳೆಯದು, ಎಷ್ಟು ಪವರ್ಫುಲ್ ಅಂತ ಹೇಳ್ತಾರೋ, ನೆಲ್ಲಿಕಾಯಿ ಜ್ಯೂಸ್ ಕೂಡ ಅಷ್ಟೇ ಒಳ್ಳೆಯದು. ಮೇಯ್ನ್ ಆಗಿ ಹೇರ್ ಫಾಲ್ ಕಂಟ್ರೋಲ್ ತುಂಬ ಮಾಡುತ್ತೆ. ಆ್ಯಂಡ್ ನ್ಯೂ ಹೇರ್ ರೀಗ್ರೋತ್ ಆಗೋದಕ್ಕೆ ಕೂಡ ನೆಲ್ಲಿಕಾಯಿ ತುಂಬ ಒಳ್ಳೆಯದು. ಕೆಲವರಿಗೆ ನೆಲ್ಲಿಕಾಯಿನ ಡೈರೆಕ್ಟಾಗಿ ತಿನ್ನೋಕ್ಕೆ ಒಗ್ರೊಗ್ರು ಅಂತ ಅನಿಸಿದ್ರೆ ಈ ಥರ ಮಿಕ್ಸಿ ಮಾಡಿಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದ್ರು ಕೂಡ ತುಂಬ ಒಳ್ಳೆಯದು. ನಾನಿಲ್ಲಿ 1 ನೆಲ್ಲಿಕಾಯಿ, 1 ಅರ್ಧ ದಾಳಿಂಬೆ ಹಣ್ಣು, 1 7-8 ಪುದೀನ ಎಲೆಗಳನ್ನ ತಗೊಂಡಿದ್ದೀನಿ. ಇದನ್ನೆಲ್ಲದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದನ್ನ ನೀವು ಹಾಗೆ ಬೇಕಾದರೂ ಕುಡಿಬಹುದು ಅಥವಾ ಇದನ್ನು ಸೋಸ್ ಕೂಡ ಕುಡಿಬಹುದು. ವಾರದಲ್ಲಿ 1 ಸತಿ ಅಥವಾ 2 ಸತಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಆ್ಯಂಡ್ ದಾಳಿಂಬೆ ಹಣ್ಣಿನಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂತ ಹೇಳ್ತೀವಲ್ಲ, ಆ ಪ್ರಾಬ್ಲಮ್ ಇದ್ದವರಿಗೆ ಇದನ್ನ ಕುಡಿಯೋದ್ರಿಂದ ಕ್ಲಿಯರ್ ಆಗುತ್ತೆ. ಆ್ಯಂಡ್ ದಾಳಿಂಬೆ ಮತ್ತು ನೆಲ್ಲಿಕಾಯಿ ಯೂಸ್ ಮಾಡಿರೋದ್ರಿಂದ ಮೇಯ್ನು ಸ್ಕಿನ್ ಗ್ಲೋ ತುಂಬ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ಮದುವೆ ಫಿಕ್ಸ್ ಆಗಿರುತ್ತಲ್ಲ ಅವರು 20-25 ಡೇಸ್ ಮುಂಚೆಯಿಂದನೇ ಈ ಜ್ಯೂಸ್ನ ಡೈಲಿ ಕುಡಿತಾ ಬಂದರೆ ಮದುವೆ ಟೈಮಲ್ಲಿ ತುಂಬ ಹೆಲ್ದಿಯಾದ ಸ್ಕಿನ್ನು, ಆಯಿಲ್ ಕಂಟ್ರೋಲ್ ಆಗುತ್ತೆ, ಪಿಂಪಲ್ನ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಕೊಲೆಸ್ಟ್ರಾಲ್ ಕಂಟ್ರೋಲಿಗೆ ಕೂಡ ತುಂಬ ಒಳ್ಳೆಯದು. ಬ್ಲಡ್ಡಲ್ಲಿ ಶುಗರ್ ಲೆವೆಲ್ನ ಕೂಡ ತುಂಬ ಕಡಿಮೆ ಮಾಡುತ್ತೆ. ಆ್ಯಂಡ್ ಬಾಡಿನಲ್ಲಿರೋ ಕೆಟ್ಟ ರಕ್ತ ಅಂತ ಹೇಳ್ತೀವಲ್ಲ, ಆ ಕೆಟ್ಟ ರಕ್ತನೆಲ್ಲ ತುಂಬ ಶುದ್ಧಿ ಮಾಡುತ್ತೆ. ಯಾಕಂದರೆ ನಾವು ಔಟ್ಸೈಡಲ್ಲಿ ಏನು ಫುಡ್ ತಿಂದಿರ್ತೀವೋ ಅಥವಾ ಈ ನಡುವೆ ಗಾಳಿ ಕೂಡ ತುಂಬ ಚೆನ್ನಾಗಿಲ್ಲ, ಆ ರೀತಿ ಎಲ್ಲ ಬಾಡಿನಲ್ಲಿ ಕೆಟ್ಟ ಅಂಶಗಳೆಲ್ಲ ಇರುತ್ತಲ್ಲ, ಈ ರೀತಿಯಾದ ಜ್ಯೂಸ್ಗಳನ್ನ ವಾರದಲ್ಲಿ 1 ಸತಿ ಅಥವಾ 2 ಸತಿ ಮಾಡಿ ಕುಡಿಯೋದ್ರಿಂದ ಅವುಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಬಹುದು. ಐ ಹೋಪ್ ಈ ವಿಡಿಯೋ ಸ್ವಲ್ಪ ಜನಕ್ಕಾದರೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.